Hello students, welcome to your channel Parivartan Physics. See, we are in the series of videos where we are studying KCET previous year questions. Right? In today's video, we'll see KCET PYQs on the chapter Nuclei. So, ಇಲ್ಲಿವರೆಗೂ ನಾವು first 7 chapters atoms ಮತ್ತು semiconductors ಮೇಲೆ KCET PYQs ಗಳನ್ನು ಕಂಪ್ಲೀಟ್ ಮಾಡಿದ್ದೀವಿ. So, this is the next video. Right? So, ಟೋಟಲಿ ನಮಗೆ 9 videos ಆಗಿದಾವ್ರಿ, 9 chapters ಮುಗಿದಾವ KCET PYQs ಮೇಲೆ. ಇದು 10th chapter ಅದ. Okay, let us go to the video now. See, ಇಲ್ಲೇ ಫಸ್ಟ್ ನಾನು ನಿಮಗೆ ಬಿಫೋರ್ ಸಾಲ್ವಿಂಗ್ ದ ಕ್ವೆಶನ್ಸ್ ಆಸ್ ಯೂಶುವಲ್ ನಾವು ಎಲ್ಲ ವಿಡಿಯೋಸ್ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಫಾರ್ಮುಲಾಸ್ ಗಳನ್ನ ರಿಮೈಂಡ್ ಮಾಡ್ತೀನಿ. ಸೊ ನ್ಯೂಕ್ಲಿಯರ್ ಚಾಪ್ಟರ್ ರಿಲೇಟೆಡ್ ಏನೇನು ಫಾರ್ಮುಲಾಸ್ ಅವನ್ನೆಲ್ಲ ನಾವಿಲ್ಲೇ ಸ್ವಲ್ಪ ರಿಮೈಂಡ್ ಮಾಡ್ಕೊಂಡು ಆಮೇಲೆ ನಾವು ಕ್ವೆಶನ್ಸ್ ಹೋಗೋಣ ಅಂತ ಡೈರೆಕ್ಟ್ಲಿ. ಓಕೆ, ಸಿ ಈಗ ವಿ ನೋ ವೆರಿ ವೆಲ್ ವಾಟ್ ಆರ್ ಐಸೋಟೋಪ್ಸ್. ಐಸೋಟೋಪ್ಸ್ ಅಂತಂದ್ರೆ ಏನಂತ ನಮ್ಗೆ ಗೊತ್ತದ್ರಿ. ಐಸೋಟೋಪ್ಸ್ ಅಂತಂದ್ರೆ ಹಿಯರ್ ಅಟಾಮಿಕ್ ನಂಬರ್ ವಿಲ್ ಬಿ ಸೇಮ್. ದ ನ್ಯೂಕ್ಲಿಯಸ್ ವಿಚ್ ಆರ್ ಹ್ಯಾವಿಂಗ್ ಅಟಾಮಿಕ್ ನಂಬರ್ ಸೇಮ್ ಆರ್ ಕಾಲ್ಡ್ ಐಸೋಟೋಪ್ಸ್. And next, isobars. Isobars means here mass number of the nuclei will be same. Nuclei having same mass number are called isobars. Next note, isotones. See, isotones means these are the nuclei which are having same number of neutrons. Right? Capital N is number of neutrons. Same number of neutrons ಯಾವ nuclei ಒಳಗೆ ಇರ್ತಾವ ಅವಕ್ಕೆ isotones ಅಂತ ಕರಿತೀವಿ. After that, isomers. See, isomers means here Z and A both will be same. Atomic number, mass number both will be same, but they will differ in internal structure. Internal structure ಒಳಗೆ difference ಇರ್ತದ್ರಿ. Internal structure. They differ in internal structure. So nuclei which are having same atomic number, same mass number, if they are different in internal structure, then they are called isomers. Right? Okay, after this. See, radius of the nucleus is given by, ನೋಡ್ರಿ, radius of the nucleus ಏನದಲ್ಲ ಅದನ್ನ mass number ಜೊತೆಗೆ ನಾವು ಈ ತರ ಕನೆಕ್ಟ್ ಮಾಡ್ತೀವಿ. We connect radius of the nucleus with mass number like this. R is equal to R naught into A raised to 1 by 3, where R naught is equal to, it is a constant called as 1.3 Fermi. Right? ಇಷ್ಟು ನಮಗೆ R naught ಅದ ವ್ಯಾಲ್ಯೂ ಇರ್ತದ್ರಿ. ಈ ರೇಡಿಯಸ್ ಆಫ್ ನ್ಯೂಕ್ಲಿಯಸ್ ಏನದಲ್ಲ ಇದು ಯಾವ ಆರ್ಡರ್ ಒಳಗೆ ಇರ್ತದ್ರಿ. ಸಿ, ಆರ್ಡರ್ ಆಫ್ ರೇಡಿಯಸ್ ಆಫ್ ನ್ಯೂಕ್ಲಿಯಸ್ ವಿಲ್ ಬಿ 10 raised to minus 15 meter. 10 raised to minus 15 meter. ಈ ಆರ್ಡರ್ ಒಳಗೆ ನಮಗೆ ರೇಡಿಯಸ್ ಇರ್ತದ್ರಿ. 10 raised to minus 15 meter ಅಂದ್ರೆ 1 ಫರ್ಮಿ ಮೀಟರ್ ಅಂದಂಗ್ರಿ. ರೈಟ್? ಆಮೇಲೆ ನೋಡ್ರಿ, ಈಗ ರೇಡಿಯಸ್ ನಾವು ಇಲ್ಲಿ ನೋಡ್ಲಿಕ್ಕೆ ಹೋದ್ರೆ ರೇಡಿಯಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ಯೂಬ್ ರೂಟ್ ಆಫ್ ಮಾಸ್ ನಂಬರ್. ರೇಡಿಯಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ಯೂಬ್ ರೂಟ್ ಆಫ್ ಮಾಸ್ ನಂಬರ್. ಆಮೇಲೆ ಈ ನ್ಯೂಕ್ಲಿಯಸ್ ಏನಿರ್ತದಲ್ಲ ಇದು ನಮಗೆ ಸ್ಪೆರಿಕಲ್ ಶೇಪ್ ಒಳಗೆ ಇರ್ತದ್ರಿ. ಸ್ಪೆರಿಕಲ್ ಶೇಪ್ ಒಳಗಿತ್ತಪ್ಪ ಅಂದ್ರೆ ನ್ಯೂಕ್ಲಿಯಸ್ ವಾಲ್ಯೂಮ್ ನಾವ್ ಏನಂತ ಬರಿಬೇಕಾಗ್ತದೆ, 4/3 pi r³ ಅಂತ ನಾವು ಬರಿಬೇಕಾಗ್ತದೆ. ದೆನ್ ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ವಾಲ್ಯೂಮ್ ಅಂಡ್ ರೇಡಿಯಸ್? ವಾಲ್ಯೂಮ್ ಅಂಡ್ ರೇಡಿಯಸ್ ನಡುವೆ ನಮ್ಗೆ ಈ ತರ ರಿಲೇಷನ್ ಅದ್ರಿ. ವಾಲ್ಯೂಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು r³. ಸೊ ಇವೆರಡೂ ಕಂಬೈನ್ ಮಾಡಿ ನಾವು ಈ ತರ ಬರಿಬಹುದು. ವಾಲ್ಯೂಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು r³ ಅಂಡ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ನಂಬರ್. ಯಾಕಂದ್ರೆ ಆರ್ ಜಾಗದ ಒಳಗನ A raised to 1/3 ಹಾಕೊಂಡ್ರೆ 1/3 ಮತ್ತು 3 ಕ್ಯಾನ್ಸಲ್ ಆಗ್ತದೆ. ಸೊ ವಾಲ್ಯೂಮ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ಯೂಬ್ ಆಫ್ ರೇಡಿಯಸ್ ಅಂಡ್ ಮಾಸ್ ನಂಬರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅದ ರೀ. ಓಕೆ, ದಟ್ ಇಸ್ ಆಲ್ ಅಬೌಟ್ ರೇಡಿಯಸ್ ಆಫ್ ದ ನ್ಯೂಕ್ಲಿಯಸ್. ನೆಕ್ಸ್ಟ್ ನೋಡ್ರಿ, ಡೆನ್ಸಿಟಿ ಆಫ್ ನ್ಯೂಕ್ಲಿಯಸ್. ಸಿ, ಡೆನ್ಸಿಟಿ ಆಫ್ ನ್ಯೂಕ್ಲಿಯಸ್. ಈ ಡೆನ್ಸಿಟಿ ಆಫ್ ನ್ಯೂಕ್ಲಿಯಸ್ ನೋಡ್ರಿ, ರೇಡಿಯಸ್ ಆಫ್ ನ್ಯೂಕ್ಲಿಯಸ್ ನಮಗೆ ಮಾಸ್ ನಂಬರ್ ಮೇಲೆ ಡಿಪೆಂಡ್ ಅದ ರೀ. ಆದ್ರೆ ಡೆನ್ಸಿಟಿ ಆಫ್ ನ್ಯೂಕ್ಲಿಯಸ್ ಏನದಲ್ಲ ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಮಾಸ್ ನಂಬರ್. It is independent of mass number. ಅಂದ್ರೆ A ದಿಂದ ಇಂಡಿಪೆಂಡೆಂಟ್ ಅದ ರೀ. ಆಮೇಲೆ ನೋಡ್ರಿ, ಈ ಡೆನ್ಸಿಟಿದ ಆರ್ಡರ್ ಏನದಲ್ಲ, ಆರ್ಡರ್ ಆಫ್ ಡೆನ್ಸಿಟಿ ಆಫ್ ಆಲ್ಮೋಸ್ಟ್ ಆಲ್ ದ ನ್ಯೂಕ್ಲಿಯಸ್ ವಿಲ್ ಬಿ 10 raised to 17 kg per meter cube. ಇಷ್ಟು ನಮಗೆ ಅದರದ ಆರ್ಡರ್ ಇರ್ತದ್ರಿ. ಅಂಡ್ ಡೆನ್ಸಿಟಿ is same for all the nucleus. Density is same for all nuclei of all the elements. Density is same for nuclei of all elements. ಎಲ್ಲ ಎಲಿಮೆಂಟ್ಸ್ ಡೆನ್ಸಿಟಿ, ಎಲ್ಲ ಎಲಿಮೆಂಟ್ಸ್ ದಾಗಿರುವಂತಹ ನ್ಯೂಕ್ಲಿಯೈಗಳ ಡೆನ್ಸಿಟಿ ನಮಗೆ ಸೇಮ್ ಇರ್ತದ್ರಿ. ಡೆನ್ಸಿಟಿ ವಿಲ್ ನಾಟ್ ಡಿಫರ್ ಎಲಿಮೆಂಟ್ ಬೈ ಎಲಿಮೆಂಟ್. ನೀವು ಯಾವುದೇ ಎಲಿಮೆಂಟ್ ನ್ಯೂಕ್ಲಿಯೈ ತಗೋರಿ, ಎಲ್ಲಾದ್ರದ್ದು ಡೆನ್ಸಿಟಿ ನಮ್ಗೆ ಏನಿರ್ತದಪ್ಪ ಅಂತಂದ್ರೆ ಇಟ್ ವಿಲ್ ಬಿ ಸೇಮ್. ರೈಟ್? ಓಕೆ, ಇದು ನಮಗೆ ಡೆನ್ಸಿಟಿ ಆಯ್ತು. ನೆಕ್ಸ್ಟ್ ನೋಡ್ರಿ, ವಿ ನೋ ವೆರಿ ವೆಲ್ ಒನ್ ಅಟಾಮಿಕ್ ಮಾಸ್ means it will be equal to 1.67 into 10 to the power minus 27 kg. ಸ್ಟ್ಯಾಂಡರ್ಡ್ ಯೂನಿಟ್ಸ್ ಒಳಗೆ ನಮಗೆ AMU ವ್ಯಾಲ್ಯೂ ಎಷ್ಟು ಆಗ್ತದ್ರಿ. ನೆಕ್ಸ್ಟ್, ಎನರ್ಜಿ ಆಫ್ 1 AMU.
how much will be the energy of 1 AMU? Energy of 1 AMU will be equal to, energy of 1 AMU will be equal to 931 mega electron volts. Iಷ್ಟು ನಮಗೆ ಎನರ್ಜಿ ಇರ್ತದೆ. ನೆಕ್ಸ್ಟ್ ಎನರ್ಜಿ ಆಫ್ 1 kg, ಎನರ್ಜಿ ಆಫ್ 1 kg ಇದು ನಮಗೆ ಎಷ್ಟು ಇರ್ತದೆ? ಇಟ್ ವಿಲ್ ಬಿ 9 into 10 raised to 16 joule. This much will be the energy of 1 kg. Right? Next, we know very well the what we got to know about 1 AMU value, energy of 1 AMU and energy of 1 kg. ಇಷ್ಟು ನಮಗೆ ಗೊತ್ತಾಯ್ತು. And next, mass defect. Mass defect ಅಂದ್ರೆ ನಮಗೆ ಆಲ್ರೆಡಿ ಗೊತ್ತಾದ್ರೆ it is the difference between mass of the nucleons and the rest mass of the nucleus. So mass of nucleons ಅಂದ್ರೆ ಏನ್ರಿ? ZMP ಅಂತಂದ್ರೆ mass of 1 proton. Z ಅಂದ್ರೆ atomic number. So this gives us the mass of total number of protons inside the nucleus. Plus A minus Z Mn. A minus Z Mn. A minus Z ಅಂದ್ರೆ ಏನ್ರಿ? Number of neutrons. A minus Z means number of neutrons. Mn means it is mass of 1 neutron. So total number of neutrons into mass of 1 neutron will give total number of mass of total number of neutrons. So ಇದು ಏನದಲ್ಲ, ಇದು ನಮ್ಮ ಕಂಪ್ಲೀಟ್ ನ್ಯೂಕ್ಲಿಯಸ್ ಒಳಗಿರುವಂತ ಎಲ್ಲಾ ಪ್ರೋಟಾನ್ಸ್ ಮತ್ತು ಎಲ್ಲಾ ನ್ಯೂಟ್ರಾನ್ಸ್ ಮಾಸ್ ನಮ್ಗೆ ಆಯ್ತು. ಮೈನಸ್ ರೆಸ್ಟ್ ಮಾಸ್ ಆಫ್ ನ್ಯೂಕ್ಲಿಯಸ್. ಎಂ ಅಂತಂದ್ರೆ ಅದು ರೆಸ್ಟ್ ಮಾಸ್ ಆಫ್ ನ್ಯೂಕ್ಲಿಯಸ್ ರೀ. ರೆಸ್ಟ್ ಮಾಸ್ ಆಫ್ ನ್ಯೂಕ್ಲಿಯಸ್ ಅಂದ್ರೆ ಏನ? ವೆನ್ ಆಲ್ ದೀಸ್ ಆರ್ ಕಂಬೈನ್ಡ್. ಇಲ್ಲೇನ್ ನಾವು ಮಾಸ್ ತಗೊಂಡಿದ್ವಿ? ಪ್ರೋಟಾನ್ಸ್ ಗಳು ಸಪರೇಟ್, ನ್ಯೂಟ್ರಾನ್ಸ್ ಗಳು ಸಪರೇಟ್ ತಗೊಂಡಿದ್ವಿ. ಇಲ್ಲೇನ್ ರೆಸ್ಟ್ ಮಾಸ್ ಆಫ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಎಲ್ಲಾ ಸೇರಿ ಒಂದು ಸ್ಪೆರಿಕಲ್ ನ್ಯೂಕ್ಲಿಯಸ್ ಏನ್ ಫಾರ್ಮ್ ಆಗಿರ್ತದೆ, ಆ ಸ್ಪೆರಿಕಲ್ ನ್ಯೂಕ್ಲಿಯಸ್ ಮಾಸ್ ರೀ ಇದು. ರೆಸ್ಟ್ ಮಾಸ್ ಅಂತಂದ್ರೆ ರೈಟ್. ಸೊ ಇದು ಮಾಸ್ ಡಿಫೆಕ್ಟ್ ಆಯ್ತು. ನೆಕ್ಸ್ಟ್ ನೋಡ್ರಿ, ಬೈಂಡಿಂಗ್ ಎನರ್ಜಿ. ಬೈಂಡಿಂಗ್ ಎನರ್ಜಿ ಇಸ್ ಗಿವನ್ ಬೈ ಡೆಲ್ಟಾ ಎಂ ಇಂಟು 931. ಡೆಲ್ಟಾ ಎಂ ಅಂದ್ರೆ ಮಾಸ್ ಡಿಫೆಕ್ಟ್ ಇಂಟು 931. ಇದು ಯಾವ ಯೂನಿಟ್ ಒಳಗೆ ಇರ್ತದಪ್ಪ ಅಂತಂದ್ರೆ ಮೆಗಾ ಎಲೆಕ್ಟ್ರಾನ್ ವೋಲ್ಟ್ಸ್. ಈ ಯೂನಿಟ್ ಒಳಗೆ ನಮಗೆ ಬೈಂಡಿಂಗ್ ಎನರ್ಜಿ ಬರ್ತದೆ. ಆಫ್ಟರ್ ದಟ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಂದ್ರೆ EBN ಅಂತ ಬರಿತೀವಿ. ದಿಸ್ ಇಸ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಅಥವಾ ಬೈಂಡಿಂಗ್ ಎನರ್ಜಿ ಡಿವೈಡೆಡ್ ಬೈ ಮಾಸ್ ನಂಬರ್. ದಿಸ್ ಇಸ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ರೈಟ್. ನೆಕ್ಸ್ಟ್ ನೋಡ್ರಿ, ಈ ನಮಗೆ ನ್ಯೂಕ್ಲಿಯರ್ ಫೋರ್ಸಸ್ ಪ್ರಾಪರ್ಟೀಸ್ ಗಳನ್ನ ನಾವು ಕ್ಲಿಯರ್ಲಿ ತಿಳ್ಕೊಬೇಕು. ನೋಡ್ರಿ, ಈಗ ಅದನ್ನ ಇಲ್ಲಿ ಹೇಳ್ಕೊಂತ ಕೊಡಂಗಿಲ್ಲ. ಯು ನೋ ಅಬೌಟ್ ಥಿಯರಿ ಒಳಗೆ ಕಲ್ತಿರ್ತೀರಿ. ನ್ಯೂಕ್ಲಿಯರ್ ಫೋರ್ಸಸ್ ಎಲ್ಲಾ ಪ್ರಾಪರ್ಟೀಸ್ ಗಳನ್ನ ಚೆನ್ನಾಗಿ ಓದ್ಕೊಡ್ರಿ. ಅದಾಗಿದ್ದ ಕೂಡಲೇ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಕರ್ವ್ ಏನದ ಅದನ್ನು ಕೂಡ, ಆಮೇಲೆ ಆ ಕರ್ವ್ ಬಗ್ಗೆ ರಿಲೇಟೆಡ್ ಎವ್ರಿ ಡೀಟೇಲ್ ಯು ಹ್ಯಾವ್ ಟು ರೀಡ್. ರೈಟ್. ಅದ್ರ ಮೇಲೆ ಕ್ವೆಶ್ಚನ್ಸ್ ನಮ್ಗೆ ಅರೈಸ್ ಆಗ್ಬಹುದು. ನೆಕ್ಸ್ಟ್ ನೋಡ್ರಿ, ವಿ ನೋ ವೆರಿ ವೆಲ್ ಗ್ರಾವಿಟೇಷನಲ್ ಫೋರ್ಸ್, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಮತ್ತು ನ್ಯೂಕ್ಲಿಯರ್ ಫೋರ್ಸ್. ಈ ತರ ಏನ್ ನಮಗೆ ಫೋರ್ಸಸ್ ಅದಾವಲ್ಲ, force acting in between the planets is gravitational force. Force acting in between nucleus and electron, electrostatic force. Force acting inside the nucleus, in between the nucleons, nuclear force. Right? ಈಗ ಇದ್ರದ ರೇಷಿಯೋ ನಾವು ತಗೊಳ್ಳಿಕ್ ಹೋದ್ರೆ it will be 10⁻1 is to 10⁻36 is to 10⁻38. ಈ ತರ ನಮಗೆ ರೇಷಿಯೋ ಅದ ರೀ. ಸೊ ನೋಡ್ರಿ, ಇದ್ರೊಳಗೆ ಸ್ಟ್ರಾಂಗೆಸ್ಟ್ ಯಾವ್ದಾಯ್ತು? ನ್ಯೂಕ್ಲಿಯರ್ ಫೋರ್ಸ್ ಅದು ನೋಡ್ರಿ 10⁻38 ಆರ್ಡರ್ ಆಗದ. ಅಂದ್ರೆ ಸ್ಟ್ರಾಂಗೆಸ್ಟ್ ಫೋರ್ಸ್ ಇಸ್ ನ್ಯೂಕ್ಲಿಯರ್ ಫೋರ್ಸ್. ವೀಕೆಸ್ಟ್ ಫೋರ್ಸ್ ಯಾವ್ದು? ಗ್ರಾವಿಟೇಷನಲ್ ಫೋರ್ಸ್ ಅಂದಂಗ್ರಿ. ರೈಟ್. ಸೊ ದಿಸ್ ಮೆನಿ ಥಿಂಗ್ಸ್ ಯು ಹ್ಯಾವ್ ಟು ರಿಮೆಂಬರ್. ಇದು ಬಹಳ ಜನರಿಗೆ ನೀವು ಇದು ಗೊತ್ತಿರ್ತೈತ್ರಿ. ಆದ್ರೂ ಕೂಡ ಐ ವಿಲ್ ಜಸ್ಟ್ ರಿಮೈಂಡ್ ಯು, ಇಫ್ ಯು ವಾಂಟ್ ಟು ಕನ್ವರ್ಟ್ ಫ್ರಮ್ ಎಲೆಕ್ಟ್ರಾನ್ ವೋಲ್ಟ್ಸ್ ಟು ಜೂಲ್, ನೀವು ಕನ್ವರ್ಟ್ ಮಾಡೋರಿದ್ರೆ ಯು ಮಲ್ಟಿಪ್ಲೈ ದ ಎನರ್ಜಿ ವಿಚ್ ಇಸ್ ಇನ್ ಎಲೆಕ್ಟ್ರಾನ್ ವೋಲ್ಟ್ಸ್ ವಿತ್ ದ ಚಾರ್ಜ್ ಆಫ್ ಎನ್ ಎಲೆಕ್ಟ್ರಾನ್. ಇಫ್ ಯು ವಾಂಟ್ ಟು ಕನ್ವರ್ಟ್ ಜೂಲ್ಸ್ ಟು ಎಲೆಕ್ಟ್ರಾನ್ ವೋಲ್ಟ್, ಯು ಡಿವೈಡ್ ದ ಎನರ್ಜಿ ವಿಚ್ ಇಸ್ ಇನ್ ಜೂಲ್ ಬೈ ಚಾರ್ಜ್ ಆಫ್ ಎಲೆಕ್ಟ್ರಾನ್. ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಇನ್ ಟು ಎಲೆಕ್ಟ್ರಾನ್ ವೋಲ್ಟ್. ರೈಟ್. ಸೊ ಇಷ್ಟು ಫಾರ್ಮುಲಾಸ್ ನ್ಯೂಕ್ಲಿಯಸ್ ರಿಲೇಟೆಡ್ ನೆನ್ಪಿಟ್ಕೊಡ್ರಿ. ಓಕೆ, ನಾವು ವಿಲ್ ಗೋ ಫಾರ್ ದ PYQs. So first PYQ ನೋಡ್ರಿ, first question ನೋಡ್ರಿ, it is from 2023. In the following equation representing beta minus decay, the number of neutrons in the nucleus X. Okay, X ಒಳಗೆ ನಮಗೆ number of ಏನ್ ಕೇಳತ್ತಾರ್ರಿ? number of neutrons they are asking. Okay, number of neutrons. See, first ಇಲ್ಲಿ ಆ equation ನ ಇಲ್ಲಿ ಆ reaction ನ ಇಲ್ಲಿ ಬರೀತೀನಿ. This is bismuth whose mass number is 210. ಆಮೇಲೆ atomic number ನಮಗೆ 83 ಅದ ರೀ. Right, this is giving us X plus 1 electron has been emitted along with the antineutrino. ಇದು antineutrino particle ರೀ, ಇದು electron. See, ಇದು ರೇಡಿಯಾಕ್ಟಿವ್ ಒಳಗಿತ್ತ. ರೇಡಿಯಾಕ್ಟಿವಿಟಿ probably ನೀವು ಈ ವರ್ಷದ ಬ್ಯಾಚಿಗೆ ಅದು ಡಿಲೀಟ್ ಆಗುತ್ತೆ. ಸೊ probably you have not learned it. So I will tell you one thing. ಯಾವಾಗ ನಮಗೆ ಒಂದು ನ್ಯೂಕ್ಲಿಯಸ್ ದಿಂದ ಎಮಿಷನ್ ಆಗ್ತದೆ ನೋಡ್ರಿ, ಅವಾಗ ಬೀಟಾ ಪ್ಲಸ್ ಡಿಕೆ, ಬೀಟಾ ಮೈನಸ್ ಡಿಕೆ ಎಮಿಷನ್ಸ್ ಯಾವಾಗ ಆಗ್ತಾವೆ? ಅಲಾಂಗ್ ವಿತ್ ಎಲೆಕ್ಟ್ರಾನ್ ಆಂಟಿನ್ಯೂಟ್ರಿನೋ ಎಮಿಟ್ ಆಗ್ತದ್ರಿ. ಎಲೆಕ್ಟ್ರಾನ್ ಬಿತ್ ಮತ್ತೊಂದು ಪಾರ್ಟಿಕಲ್ ಎಮಿಟ್ ಆಗ್ತದ್ರಿ, ಪಾಸಿಟ್ರಾನ್ ಅಂತ ಹೇಳಿ. ಪಾಸಿಟ್ರಾನ್ ಜೊತೆಗೆ ನ್ಯೂಟ್ರಿನೋ ಎಮಿಟ್ ಆಗ್ತದ್ರಿ. ಸಿ, ಪಾಸಿಟ್ರಾನ್ ಅಂದ್ರೆ ವಿ ರೈಟ್ ಇಟ್ ಲೈಕ್ ದಿಸ್. ಸೊ ಪಾಸಿಟ್ರಾನ್ ಜೊತೆಗೆ ನಮ್ಗೆ ನ್ಯೂಟ್ರಿನೋ ಎಮಿಟ್ ಆಗ್ತದ್ರಿ. ಎಲೆಕ್ಟ್ರಾನ್ ಜೊತೆಗೆ ಆಂಟಿ ನ್ಯೂಟ್ರಿನೋ ಎಮಿಟ್ ಆಗ್ತದೆ. ಸೊ ಇದು ಎಲೆಕ್ಟ್ರಾನ್ ಎಮಿಟ್ ಆಗೈತ್ರಿ. ಇದು ಎಲೆಕ್ಟ್ರಾನ್ E⁻⁻1 ಅಂದ್ರೆ ಇದು ಎಲೆಕ್ಟ್ರಾನ್ ಅನ್ನಗ್ರಿ. ಎಲೆಕ್ಟ್ರಾನ್ ಮತ್ತು ಆಂಟಿ ನ್ಯೂಟ್ರಿನೋ ನಮ್ಗೆ ಎಮಿಟ್ ಆಗಿದೆ.
ಓಕೆ ಬಿಡ್ರಿ. ಈಗ ನೋಡ್ರಿ ಇದು ತಿಳ್ಕೊರಿ, ವೆನೆವರ್ ಆನ್ ಎಲೆಕ್ಟ್ರಾನ್ ಇಸ್ ಎಮಿಟೆಡ್, ವೆನೆವರ್ ಆನ್ ಎಲೆಕ್ಟ್ರಾನ್ ಇಸ್ ಎಮಿಟೆಡ್, ಒಂದು ಎಲೆಕ್ಟ್ರಾನ್ ಎಮಿಟ್ ಆದ್ರೆ ಒಂದು ಪಾಸಿಟಿವ್ ಚಾರ್ಜ್ ಹೆಚ್ಚಾದಂಗ್ರಿ. ಒಂದು ಪಾಸಿಟಿವ್ ಚಾರ್ಜ್ ಹೆಚ್ಚಾಗುದಂದ್ರೆ ಏನ, ಅಟಾಮಿಕ್ ನಂಬರ್ ನಮಗೆ +1 ಆಗ್ತದೆ. ಎರಡು ಎಲೆಕ್ಟ್ರಾನ್ಸ್ ಎಮಿಟ್ ಆದಪ್ಪ ಅಂತಂದ್ರೆ ಅಟಾಮಿಕ್ ನಂಬರ್ ನಮಗೆ +2 ಆಗ್ತದ್ರಿ. 3 ಎಲೆಕ್ಟ್ರಾನ್ಸ್ ಎಮಿಟ್ ಆದ್ರೆ ಅಟಾಮಿಕ್ ನಂಬರ್ ನಮಗೆ +3 ಆಗ್ತದ್ರಿ. ಸೊ ಎಷ್ಟು ಎಲೆಕ್ಟ್ರಾನ್ಸ್ ಎಮಿಟ್ ಆಗಿರ್ತಾವೆ ಅಷ್ಟು ಅಟಾಮಿಕ್ ನಂಬರ್ ನಮಗೆ ಇನ್ಕ್ರೀಸ್ ಆಗ್ತದ್ರಿ. ಇದು ಗೊತ್ತಿರ್ಲಿ. ಇನ್ನು ಸಪೋಸ್ ನಮ್ಗೆ ಈಗ ಎಲೆಕ್ಟ್ರಾನ್ಸ್ ಎಮಿಟ್ ಆಗಿರ್ಲಿಲ್ಲ, ಓಕೆ, ಪಾಸಿಟ್ರಾನ್ ನಮ್ಗೆ ಎಮಿಟ್ ಆಗಿತ್ತು ಅಂದ್ರೆ ಇದು ನಮಗೆ -1 ಆಗ್ತದ್ರಿ. ದಿಸ್ ವಿಲ್ ಬಿಕಮ್ Z-1, Z-2. ಪಾಸಿಟ್ರಾನ್ ಎಮಿಟ್ ಆಗಿತ್ತಪ್ಪ ಅಂತಂದ್ರೆ, ರೈಟ್. ಓಕೆ, ಇದು ಯಾಕೆ ನಮ್ಗೆ ಈ ತರ ಆಗ್ತದಪ್ಪ ಅಂತಂದ್ರೆ, ರೈಟ್, ಇಲ್ಲಿ ನಮಗೆ ಮಾಸ್ ಅಟಾಮಿಕ್ ನಂಬರ್ ನಮ್ಗೆ ಯಾಕೆ ಇನ್ಕ್ರೀಸ್ ಆಗತ್ತಪ್ಪ ಅಂದ್ರೆ, ಹಿಯರ್ ವೆನೆವರ್ an electron is emitted from a nucleus, at that time what happens, a neutron inside the nucleus will get converted into proton. ಒಳಗಡೆ ಇರುವಂತಹ ಒಂದು ನ್ಯೂಟ್ರಾನ್ ಪ್ರೋಟಾನ್ ಕನ್ವರ್ಟ್ ಆಗಿರ್ತದ್ರಿ. ದಟ್ಸ್ ವೈ Z will increase by 1 ಅಂತ ನಾವು ಹೇಳ್ತೀವಿ. when an electron is emitted, ಎಲೆಕ್ಟ್ರಾನ್ ಎಮಿಟ್ ಆದಾಗ ನ್ಯೂಟ್ರಾನ್ ಪ್ರೋಟಾನ್ ಕನ್ವರ್ಟ್ ಆಗ್ತದೆ, ಹಿಂಗಾಗಿ ನಮಗೆ Z ಇನ್ಕ್ರೀಸ್ ಆಗ್ತದ್ರಿ. ಓಕೆ, ಇಲ್ಲಿ ಯಾವ ಪಾರ್ಟಿಕಲ್ ಎಮಿಟ್ ಆಗಿತ್ತು ಅನ್ನೋದನ್ನ ನೀವು ಕಾನ್ಸಂಟ್ರೇಟ್ ಮಾಡ್ಬೇಕು. ಎಲೆಕ್ಟ್ರಾನ್ ಎಮಿಟ್ ಆಗಿತ್ರಿ. ಎಲೆಕ್ಟ್ರಾನ್ ಎಮಿಟ್ ಆದ್ರೆ ನಮಗೆ ಮಾಸ್ ನಂಬರ್ ಇನ್ಕ್ರೀಸ್ ಆಗಬೇಕು, ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗಬೇಕು. ಅಟಾಮಿಕ್ ನಂಬರ್ ನಮ್ಗೆ ಇನ್ಕ್ರೀಸ್ ಆಗಬೇಕು. ಸೊ ಇದು 83 ಅದರಿ, ಇದು 84 ಆಗಬೇಕು. ನೆಕ್ಸ್ಟ್ ಮಾಸ್ ನಂಬರ್ ನಮಗೆ ಚೇಂಜ್ ಆಗುದಿಲ್ಲ, ಮಾಸ್ ನಂಬರ್ ರಿಮೇನ್ಸ್ ಸೇಮ್ 210. ನಮಗೆ ಮಾಸ್ ನಂಬರ್ ಆಸ್ ಇಟ್ ಇಸ್ ಉಳಿತದ್ರಿ. ರೈಟ್. ಸೊ ರಿಮೆಂಬರ್, ಎಲೆಕ್ಟ್ರಾನ್ ಎಮಿಟ್ ಆದ್ರೆ ಅಟಾಮಿಕ್ ನಂಬರ್ +1 ಆಗ್ತದೆ, ಪಾಸಿಟ್ರಾನ್ ಎಮಿಟ್ ಆದ್ರೆ ಅಟಾಮಿಕ್ ನಂಬರ್ -1 ಆಗ್ತದೆ. ಎರಡೂ ಕೇಸ್ ಒಳಗೆ ಮಾಸ್ ನಂಬರ್ದಾಗ ಏನೂ ಚೇಂಜಸ್ ಆಗುದಿಲ್ಲ. ಓಕೆ, ವಾಟ್ ದೇ ಆರ್ ಆಸ್ಕಿಂಗ್, ದ ನಂಬರ್ ಆಫ್ ನ್ಯೂಟ್ರಾನ್ಸ್ ಇನ್ ದ ನ್ಯೂಕ್ಲಿಯಸ್ X. ಸೊ X ಒಳಗೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಕೇಳ್ತಾರ ಅವ್ರು. X ಒಳಗೆ ನಂಬರ್ ಆಫ್ ನ್ಯೂಟ್ರಾನ್ಸ್. ಸೊ ನಂಬರ್ ಆಫ್ ನ್ಯೂಟ್ರಾನ್ಸ್ ನಿಮಗೆ ಬೇಕಾದ್ರೆ ಇಲ್ಲಿ ನೀವೇನ್ ಮಾಡ್ಬೇಕ್ರಿ, ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತಂದ್ರೆ ಇಟ್ ಇಸ್ ಮಾಸ್ ನಂಬರ್ ಮೈನಸ್ ಅಟಾಮಿಕ್ ನಂಬರ್ ರೀ. ಸೊ ಹೌ ಮಚ್ ಇಸ್ ಮಾಸ್ ನಂಬರ್? 210. ಹೌ ಮಚ್ ಇಸ್ ಅಟಾಮಿಕ್ ನಂಬರ್? 84. ಕರೆಕ್ಟ್, 84. ಸೊ ಇದು ನಮಗೆ ಎಷ್ಟು ಆಗ್ಬೇಕ್ರಿ? ಹೌ ಮಚ್ ವಿಲ್ ಬಿ ದಿಸ್? ಇಟ್ ವಿಲ್ ಬಿ 126. ಎಷ್ಟು ನಮಗೆ ಮಾಸ್ ನಂಬರ್ ಇರ್ತದ್ರಿ, ಸಾರಿ ನಂಬರ್ ಆಫ್ ನ್ಯೂಟ್ರಾನ್ಸ್ ನಮಗೆ ಎಷ್ಟು ಇರ್ತಾವ್ರಿ. ಕರೆಕ್ಟ್. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ number of neutrons. Hangadre ಯಾವ option correct ಆಯ್ತಾ? Option A is correct. Okay, well, so we'll go for the next question then. Next question ನೋಡ್ರಿ, the mass defect of helium is 0.03 units. Mass defect ನಮಗೆ ಕೊಟ್ಟಿದ್ದಾರೆ. Mass defect ಅಂದ್ರೆ ಏನ? ಡೆಲ್ಟಾ m ನಮಗೆ given ಅದ. The binding energy per nucleon. Binding energy per nucleon ಅಂದ್ರೆ specific binding energy of helium is, okay, helium the specific binding energy ಕೇಳ್ತಾರೆ. ನಮಗೆ ಏನ್ ಗಿವನ್ ಅದ ರೀ? ಮಾಸ್ ಡಿಫೆಕ್ಟ್ ನಮಗೆ ಗಿವನ್ ಅದ. ಮಾಸ್ ಡಿಫೆಕ್ಟ್ is given as 0.03 units and he is asking us the specific binding energy of helium. Specific binding energy of helium. Specific binding energy ಅಂತಂದ್ರೆ ಏನ್ರಿ? It is binding energy divided by mass number. ಬೈಂಡಿಂಗ್ ಎನರ್ಜಿ ಅಂದ್ರೆ ಅದನ್ನ ನಾವ್ ಏನಂತ ಬರಿತೀವಿ? ಮಾಸ್ ಡಿಫೆಕ್ಟ್ ಇಂಟು 931 ಅಂತ ಬರಿತೀವಿ, ಡಿವೈಡೆಡ್ ಬೈ ಮಾಸ್ ನಂಬರ್. ಹೌ ಮಚ್ ಇಸ್ ದ ಮಾಸ್ ನಂಬರ್ ಆಫ್ ಹೀಲಿಯಂ? ಹೀಲಿಯಂದ ಮಾಸ್ ನಂಬರ್ ನಮಗೆ 4 ಅಂತ ಹೇಳಿದೆ. ಕರೆಕ್ಟ್. ಓಕೆ, ಸೊ ಈಗ ನಮಗೆ ಮಾಸ್ ಡಿಫೆಕ್ಟ್ ಎಷ್ಟದಪ್ಪ ಅಂದ್ರೆ 0.03 ಅದ. ಇದು ನಂಗೆ 931 ಅದ ರೀ. 931 ಐ ವಿಲ್ ಟೇಕ್ ಇಟ್ ಆಸ್ 930. ಈವನ್ ನಂಬರ್ ಮಾಡ್ಕೊಳ್ಳಿಕ್ಕೆ ಜಸ್ಟ್ ರೌಂಡ್ ಆಫ್ ಮಾಡ್ಕೊಂಡು ಸಾಲ್ವ್ ಮಾಡ್ತೀನಿ ರೀ. ಡಿವೈಡೆಡ್ ಬೈ 4 ಅಂತ ಹೇಳಿದೆ. ಸೊ ಇದು ನಮಗೆ ಏನಾಗ್ಬೇಕ್ರಿ? ದಿಸ್ ವಿಲ್ ಬಿ 4 2s 8, ಒಂದು ಉಳಿತ 4 3s 12 ಅಂಡ್ 4 2s 8.5, 232.5 ನಮಗೆ ಬಂತ. ನೆಕ್ಸ್ಟ್ ನೋಡ್ರಿ, ಐ ವಿಲ್ ರೈಟ್ ಇಟ್ ಲೈಕ್ ದಿಸ್. ಸಿ, ದಿಸ್ ಇಸ್ 0.03 ಅದ. ಅದನ್ನ 3 × 10⁻² ಅಂತ ಬರಿತೀನಿ. 3 × 10⁻². ದಿಸ್ ಇಸ್ 232.5. ಐ ವಿಲ್ ಟೇಕ್ ಇಟ್ ಆಸ್ 232. ಅದನ್ನ 232 ಅಂತ ತಗೋತೀನಿ. ಓಕೆ, ರೌಂಡ್ ಆಫ್ ಮಾಡ್ಕೊಳತ್ತೀನಿ. ಓಕೆ, 3 × this, 3 × 2 will be 6, 3 × 3 will be 9, 3 × 2 will be 6 into 10⁻². ಕರೆಕ್ಟ್. ಸೊ ಇದು 10⁻² ನಾ ತೆಗೆದ್ರೆ ನಂಗೆ ಬಂತ 6.96 ಅಂತ ಹೇಳಿ. ಸೊ ದಿಸ್ ಮಚ್ ವಿಲ್ ಬಿ ದ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಸೊ ಇದಕ್ಕೆ ನಿಯರೆಸ್ಟ್ ಆನ್ಸರ್ ನಮಗೆ ಯಾವ್ದು ನೋಡ್ರಿ, ನಾವು ಇಲ್ಲಿ ರೌಂಡ್ ಆಫ್ ಮಾಡ್ಕೊಂಡಿದೀವಿ. ಸೊ ನಿಯರೆಸ್ಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ ಬಿ. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್ ದೆನ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನದ ನೋಡ್ರಿ, ಇಲ್ಲೇ an element X decays into the element Z by 2-step process. ಈ ತರ ನಮಗೊಂದು ಪ್ರೊಸೆಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಕ್ಸ್ ಮತ್ತು ಝೆಡ್ ಐಸೋಬಾರ್ಸ್ ಅದಾವ, ಎಕ್ಸ್ ಮತ್ತು ವೈ ಐಸೋಟೋಪ್ಸ್ ಅದಾವ, ಎಕ್ಸ್ ಮತ್ತು ಝೆಡ್ ಐಸೋಟೋನ್ಸ್ ಅದಾವ, ಎಕ್ಸ್ ಮತ್ತು ಝೆಡ್ ಐಸೋಟೋಪ್ಸ್ ಅದಾವ. ಇದನ್ನ ನಾವು ನೋಡ್ಕೋಬೇಕು. ವಿ ನೋ ವೆರಿ ವೆಲ್, ಐಸೋಟೋಪ್ಸ್ ಅಂತಂದ್ರೆ ಝೆಡ್ ಅಟಾಮಿಕ್ ನಂಬರ್ ಸೇಮ್ ಇರ್ಬೇಕು. ಐಸೋಬಾರ್ಸ್ ಅಂತಂದ್ರೆ ಮಾಸ್ ನಂಬರ್ ಎ ಸೇಮ್ ಇರ್ಬೇಕು. ಐಸೋಟೋನ್ಸ್ ಅಂದ್ರೆ ನಂಬರ್ ಆಫ್ ನ್ಯೂಟ್ರಾನ್ಸ್ ಸೇಮ್ ಇರ್ಬೇಕು. ರೈಟ್, ವಿ ನೋ ದಿಸ್ ಆಲ್ರೆಡಿ. ಓಕೆ, ಈಗ ಇಲ್ಲಿ ಏನಾಗಿತ್ತು ಅಂತ ನಾವು ಜಸ್ಟ್ ನೋಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, ನಮ್ಗೆ ಏನ್ ರಿಯಾಕ್ಷನ್ ಕೊಟ್ಟಿದ್ರೆ ಅದನ್ನ ಇಲ್ಲಿ ಬರಿತೀನಿ. ಎಕ್ಸ್, ಇಟ್ ವಿಲ್ ಗೆಟ್ decayed into y plus 2He4. ಒಂದು ಅಲ್ಫಾ ಪಾರ್ಟಿಕಲ್ ಎಮಿಟ್ ಆಗಿದ್ರಿ. ಕರೆಕ್ಟ್. ಆನಂತರ ನಮಗೆ ಮತ್ತೊಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಮತ್ತೊಂದು ರಿಯಾಕ್ಷನ್ ಏನದಪ್ಪ ಅಂದ್ರೆ y will get decayed as z plus 2 electron. ಇಲ್ಲಿ 2 ಎಲೆಕ್ಟ್ರಾನ್ಸ್ ಎಮಿಟ್ ಆಗಿದೆ ನೋಡ್ರಿ.
ಓಕೆ, ಲೆಟ್ ಮಿ ಸೇ ಮಾಸ್ ನಂಬರ್ ಆಫ್ ಎಕ್ಸ್ ನಮಗೆ ಎ ಅದ ಅಂತ ಇರ್ಲಿ, ಅಟಾಮಿಕ್ ನಂಬರ್ ನಮ್ಗೆ ಝೆಡ್ ಅದ ಅಂತ ಇರ್ಲಿ. ಈಗ ಏನಾಗೈತ್ರಿ, ಈ ಎಕ್ಸ್ ಅನ್ನೋ ಒಂದು ಎಲಿಮೆಂಟ್ ನಮಗೆ ಎರಡು ಎಲಿಮೆಂಟ್ಸ್ ದಾಗ ಸ್ಪ್ಲಿಟ್ ಆಗೈತ್ರಿ, ವೈ ಪ್ಲಸ್ ಹೀಲಿಯಂ. ರೈಟ್, ಇದ್ರಾಗಿಂದ ಒಂದು ಹೀಲಿಯಂ ಪಾರ್ಟ್, ಹೀಲಿಯಂ ನಮಗೆ ಏನಾಗಿತ್ತಪ್ಪ ಅಂದ್ರೆ ಎಕ್ಸ್ ದಾಗಿಂದ ಒಂದು ಹೀಲಿಯಂ ನಮಗೆ ಎಮಿಟ್ ಆಗೈತ್ರಿ. ಹೀಲಿಯಂ ಅದ್ರಾಗಿಂದ ಹೊರಗೆ ಬರೋದ್ರಿಂದ ವೈ ಅಂತೇಳಿ ಒಂದು ಹೊಸ ಎಲಿಮೆಂಟ್ ನಮಗೆ ಫಾರ್ಮ್ ಆಗಿತ್ತು. ಸೊ ಇಲ್ಲಿ ಎಕ್ಸ್ ಇದ್ದು ಎರಡು ನ್ಯೂಕ್ಲಿಯಸ್ ದಾಗ ನಮಗೆ ಸ್ಪ್ಲಿಟ್ ಆಯ್ತ್ರಿ, ವೈ ಅಂಡ್ ಹೀಲಿಯಂ ಅಂತ. ಸೊ ಈಗ ಮಾಸ್ ನಂಬರ್ ನೋಡ್ರಿ, ಎ ದಾಗಿಂದು 4 ನಮಗೆ ಈ ಕಡೆ ಹೋಯ್ತ್ರಿ, ಹಂಗಾದ್ರೆ ಇಲ್ಲಿ ಎಷ್ಟು ಮಾಸ್ ನಂಬರ್ ಇರ್ಬೇಕು, A-4 ಇರ್ಬೇಕು ವೈ ದ ಮಾಸ್ ನಂಬರ್. ಝೆಡ್ ದಾಗಿಂದ 2 ಈ ಕಡೆ ಹೋಯ್ತ, ಹಂಗಾದ್ರೆ ಇತರದ ಅಟಾಮಿಕ್ ನಂಬರ್ ಎಷ್ಟು ಇರ್ಬೇಕ್ರಿ, Z-2 ಇರ್ಬೇಕು. ಕರೆಕ್ಟ್. ಓಕೆ, ಸೊ ಈಗ ವೈ ಅನ್ನೋದು ಏನ್ ಎಲಿಮೆಂಟ್ ಅದ ಆ ಎಲಿಮೆಂಟ್ ಅನ್ನ ಇಲ್ಲೇ ತಗೋತೀನಿ, A-4 ಮತ್ತು Z-2 ಅಂತ, Z-2 ಅಂತ. ಓಕೆ, ಈಗ ನೆಕ್ಸ್ಟ್ ಏನಾಗಿತ್ರಿ, ವೈ ಹ್ಯಾಸ್ ಗಾಟ್ ಸ್ಪ್ಲಿಟ್ ಅಪ್, ಅಥವಾ ಈ ವೈ ದಾಗಿಂದ ಎರಡು ಎಲೆಕ್ಟ್ರಾನ್ಸ್ ನಮಗೆ ಎಮಿಟ್ ಆಗಿದಾವೆ. ಸೊ ಒಂದು ಹೊಸ ಎಲಿಮೆಂಟ್ ನಮಗೆ ಫಾರ್ಮ್ ಆಗೈತೆ ಝೆಡ್ ಅಂತ, ಅದ್ರೊಳಗಿಂದ ಎರಡು ಎಲೆಕ್ಟ್ರಾನ್ಸ್ ಹೊರಗೆ ಎಮಿಟ್ ಆಗಿದಾವ್ರಿ. ಅದೇ ನಾವು ಫಸ್ಟ್ ನೋಡ್ಕೊಂಡ್ವಿ, ಫಸ್ಟ್ ಕ್ವಶನ್ ಒಳಗೆ, ಇಫ್ ಒನ್ ಎಲೆಕ್ಟ್ರಾನ್ ಇಸ್ ಎಮಿಟೆಡ್ ಝೆಡ್ ವಿಲ್ ಬಿಕಮ್ Z+1. ಇಫ್ 2 electrons are emitted, ಎರಡು ಎಲೆಕ್ಟ್ರಾನ್ಸ್ ಎಮಿಟ್ ಆದ್ರೆ ಇದು ನಂಗೆ 2 + Z+2 ಆಗ್ತದ್ರಿ. ರೈಟ್. ಸೊ ಎಷ್ಟು ಎಲೆಕ್ಟ್ರಾನ್ಸ್ ಎಮಿಟ್ ಆಗಿರ್ತಾವೆ ಅಷ್ಟು ಜಾಸ್ತಿ ಅಷ್ಟು ನಮಗೆ ಝೆಡ್ ಏನಾಗ್ತದಪ್ಪ ಅಂದ್ರೆ ಇನ್ಕ್ರೀಸ್ ಆಗ್ತದ್ರಿ. ಸೊ ಹಿಯರ್ ವಾಟ್ ಹ್ಯಾಪನ್ಸ್, ಮಾಸ್ ನಂಬರ್ ರಿಮೇನ್ಸ್ ಸೇಮ್. ಇದು ನಾವು ಮೊದಲು ತಿಳ್ಕೊಂಡಿದೀವಿ, ಮಾಸ್ ನಂಬರ್ ಆಸ್ ಇಟ್ ಇಸ್ ಉಳಿತದೆ, ಅಟಾಮಿಕ್ ನಂಬರ್ ಮಾತ್ರ ನಮಗೆ ಎಷ್ಟು ಇನ್ಕ್ರೀಸ್ ಆಗ್ಬೇಕಂದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ನಮಗೆ ಎಮಿಟ್ ಆಗಿರ್ತಾವ ಅಷ್ಟು ಇನ್ಕ್ರೀಸ್ ಆಗ್ಬೇಕು. ಸೊ ದಿಸ್ ವಿಲ್ ಬಿ Z-2 + 2 ಅಂತ ಆಗ್ತದೆ ನಮಗೆ. Z-2 + 2 ಯಾಕ್ರಿ, ಯಾಕಂದ್ರೆ ಎರಡು ಎಲೆಕ್ಟ್ರಾನ್ಸ್ ಎಮಿಟ್ ಆಗಿದಾವೆ. ಸೊ ಇದೇನಾಗ್ತದೆ, Z-A-4 divided by Z. ಅಟಾಮಿಕ್ ನಂಬರ್ ನಮಗೆ ಆಸ್ ಇಟ್ ಇಸ್ ಉಳಿತು, -2 + 2 ಕ್ಯಾನ್ಸಲ್ ಆಯ್ತು. ಸೊ ಈಗ ನೋಡ್ರಿ, ನಮಗಿಲ್ಲಿ XZ, XY, XZ ಬಗ್ಗೆ ಕೇಳಿದಾರೆ. ಓಕೆ, XZ 3 ಆಪ್ಷನ್ ಇರೋದ್ರಿಂದ ಮೊದಲು ನಾ XZ ಚೆಕ್ ಮಾಡ್ಕೋತೀನಿ. ಎಕ್ಸ್ ಅಂತಂದ್ರೆ ನೋಡ್ರಿ ಇಲ್ಲದ, ಇದ್ರದ್ದು ಅಟಾಮಿಕ್ ನಂಬರ್ Z ಐತಿ, ಮಾಸ್ ನಂಬರ್ A ಅದ. Z ಅಂದ್ರೆ ನಮ್ಗೆ ಇಲ್ಲದ, ಇದ್ರದ್ದು ಅಟಾಮಿಕ್ ನಂಬರ್ Z ಅದ, ಇದ್ರದ್ದು ಅಟಾಮಿಕ್ ನಂಬರ್ Z ಅದ. ಮಾಸ್ ನಂಬರ್ ದಾಗ ಚೇಂಜ್ ಐತಿ. ಮಾಸ್ ನಂಬರ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡ್ಬಿಡ್ರಿ, ಅಟಾಮಿಕ್ ನಂಬರ್ ನೋಡ್ಕೊಂಡ್ರೆ ಗೊತ್ತಾಗ್ತದೆ ಎರಡು ಸೇಮ್ ಅದ ಅಂತ. ಅಟಾಮಿಕ್ ನಂಬರ್ ಸೇಮ್ ಇದ್ರೆ ಯಾವ ಟೈಪ್ ಆಫ್ ನ್ಯೂಕ್ಲಿಯಸ್ ಅಂದಂಗ್ರಿ, ಅವು ಐಸೋಟೋಪ್ಸ್ ಅಂದಂಗ್ರಿ. ಇಫ್ ಅಟಾಮಿಕ್ ನಂಬರ್ ಇಸ್ ಸೇಮ್ ದೆನ್ ಇಟ್ ಇಸ್ ಆಪ್ಷನ್ ಡಿ, ಎಕ್ಸ್ ಅಂಡ್ ಝೆಡ್ ಆರ್ ಐಸೋಟೋಪ್ಸ್. Okay, let us go to the next question then. See, next question is, a nucleus at rest splits into two nuclear parts having radii in the ratio 1:2. Their velocities are in the ratio. ನೋಡ್ರಿ, ನಮಗೆ ರೇಷಿಯೋ ಯಾವ ತರದ್ದು ಕೊಟ್ಟಿದಾರಪ್ಪ ಅಂತಂದ್ರೆ, ರೇಡಿಯಸ್ ಅದ ರೇಷಿಯೋ ನಮಗೆ ಕೊಟ್ಟಿದ್ದಾರೆ 1:2 ಅಂತ ಹೇಳಿ. ಯಾವ ತರದ ರೇಷಿಯೋ ನಮಗೆ ಕೇಳತ್ತಾರ್ರಿ, ವೆಲಾಸಿಟೀಸ್ ರೇಷಿಯೋ ನಮಗೆ ಕೇಳತ್ತಾರ. ಆಮೇಲೆ ಏನ್ ಹೇಳಿದಾರೆ ನೋಡ್ರಿ, ನ್ಯೂಕ್ಲಿಯಸ್ ಅಟ್ ರೆಸ್ಟ್ ಸ್ಪ್ಲಿಟ್ಸ್, ಒಂದು ನ್ಯೂಕ್ಲಿಯಸ್ ನಮಗೆ ಸ್ಪ್ಲಿಟ್ ಆಗೈತೆ, ಎಷ್ಟು ನ್ಯೂಕ್ಲಿಯಸ್ ಒಳಗೆ 2 ಪಾರ್ಟ್ಸ್ ಒಳಗೆ ನಮಗೆ ಸ್ಪ್ಲಿಟ್ ಆಗೈತೆ ಅಂತ ಹೇಳ್ತಾರೆ. ಸೊ ರಿಮೆಂಬರ್, ಒಂದು ನ್ಯೂಕ್ಲಿಯಸ್ ಏನದಲ್ಲ ಅದು ನಮಗೆ ಎರಡು ನ್ಯೂಕ್ಲಿಯಸ್ ದಾಗ ಸ್ಪ್ಲಿಟ್ ಆಗೈತ್ರಿ. ಇಟ್ ಹ್ಯಾಸ್ ಗಾಟ್ ಸ್ಪ್ಲಿಟ್ ಅಪ್ ಇಂಟು 2 ನ್ಯೂಕ್ಲಿಯಸ್. ಸೊ ಈ ಕೇಸ್ ಬಂದಾಗ ನೋಡ್ರಿ, ಇದನ್ನ ನೆನ್ಪಿಟ್ಕೋರಿ, ಸ್ಪ್ಲಿಟ್ಟಿಂಗ್ ಆಫ್ ನ್ಯೂಕ್ಲಿಯಸ್ ಅಥವಾ ಎಕ್ಸ್ಪ್ಲೋಷನ್ ಆಫ್ ಬಾಂಬ್ ಅಥವಾ ಫೈರಿಂಗ್ ಆಫ್ ಗನ್, ಈ 3 ಕೇಸಸ್ ಬಂದಾಗ ವಿ ಹ್ಯಾವ್ ಟು ಅಪ್ಲೈ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ನೀವು ಲಾ ಅಪ್ಲೈ ಮಾಡಿದ್ರೆ ಈ ಕ್ವೆಶನ್ಸ್ ಗಳನ್ನ ಈಸಿಲಿ ಸಾಲ್ವ್ ಮಾಡ್ಕೋಬಹುದು. ಯಾವ ಕೇಸ್ ರೀ, ಸ್ಪ್ಲಿಟಿಂಗ್ ಆಫ್ ನ್ಯೂಕ್ಲಿಯಸ್ ಅಥವಾ ಎಕ್ಸ್ಪ್ಲೋಷನ್ ಆಫ್ ಬಾಂಬ್ ಅಥವಾ ಫೈರಿಂಗ್ ಆಫ್ ದ ಗನ್. ಈ ಕೇಸಸ್ ಒಳಗೆ ನೀವು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಪ್ಲೈ ಮಾಡಬಹುದು. ಸಿನ್ಸ್ ದಿಸ್ ಇಸ್ ಸ್ಪ್ಲಿಟಿಂಗ್ ಆಫ್ ದ ನ್ಯೂಕ್ಲಿಯಸ್, ಐ ವಿಲ್ ಅಪ್ಲೈ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ನೋಡ್ರಿ, ಇನಿಷಿಯಲಿ ನಮ್ಗೆ ಏನ್ ಮಾಸ್ ಅದ ನೋಡ್ರಿ, ಆ ಮಾಸ್ ಅನ್ನ ಎಂ ಅಂತ ತಗೋತೀನಿ, ಸ್ಪ್ಲಿಟ್ ಆಗೋಕ್ಕಿಂತ ಮೊದಲು. ಸ್ಪ್ಲಿಟ್ ಆಗಿದ್ಮೇಲೆ ಏನ್ ಮಾಸ್ ಅದಲ್ಲ ಅದನ್ನ M1 ಮತ್ತು M2 ಅಂತ ಹೇಳಿ ತಗೋತೀನಿ. ಅವ್ರು ಏನ್ ಹೇಳಿದಾರ್ರಿ, ಆ ನ್ಯೂಕ್ಲಿಯಸ್ ಆಟ್ ರೆಸ್ಟ್ ಅಂದಾರ್ರಿ. ಅಂದ್ರೆ ಮೊದಲ ಇದೇನ್ ನ್ಯೂಕ್ಲಿಯಸ್ ಅದಲ್ಲ, ಸ್ಪ್ಲಿಟ್ ಆಗೋಕ್ಕಿಂತ ಮೊದಲ ಈ ನ್ಯೂಕ್ಲಿಯಸ್ ನಮ್ಗೆ ರೆಸ್ಟ್ ಒಳಗದ್ರಿ. ಅಂದ್ರೆ ಇದ್ರದ್ದು ವೆಲಾಸಿಟಿನ ಎಷ್ಟು ತಗೋಬೇಕು, V ಅಂತ ತಗೋಬೇಕು. ಸ್ಪ್ಲಿಟ್ ಆಗಿದ್ದ ಕೂಡಲೇ ಏನಾಗೈತಿ, ಎರಡು ಎಲಿಮೆಂಟ್ ಅಂದ್ರೆ ಎರಡು ಪಾರ್ಟ್ಸ್ ಏನದಾವಲ್ಲ, ಅವು ಎರಡು ಪಾರ್ಟ್ಸ್ ನಮಗೆ ಮೂವ್ ಆಗಕ್ ಶುರು ಆಗಿದಾವೆ. ನ್ಯೂಕ್ಲಿಯಸ್ ಸ್ಪ್ಲಿಟ್ ಆಗಿದ್ದ ಕೂಡಲೇ ಆ ನ್ಯೂಕ್ಲಿಯಸ್ ಎರಡು ಪಾರ್ಟ್ಸ್ ನಮಗೆ ಮೂವ್ ಆಗಕ್ ಶುರು ಆಗಿದಾವ್ರಿ. ಸೊ ಇತರದ ವೆಲಾಸಿಟಿನ V1 ಅಂತೀನಿ, ಇತರದ ವೆಲಾಸಿಟಿನ V2 ಅಂತೀನಿ. ಸೊ ಇವ್ ಎರಡು ಪಾರ್ಟ್ಸ್ ವೆಲಾಸಿಟೀಸ್ ಏನದಾವಲ್ಲ, ಇತರದ ರೇಷಿಯೋ ನಾನು ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಕೇಳ್ತಾರೆ. ದೇ ಆರ್ ಆಸ್ಕಿಂಗ್ ಅಸ್ ಟು ಕ್ಯಾಲ್ಕುಲೇಟ್ ದ ರೇಷಿಯೋ ಆಫ್ ದೀಸ್ ವೆಲಾಸಿಟೀಸ್. ಸೊ ಹೌ ಟು ಫೈಂಡ್, ಈಗ ನೋಡ್ರಿ, ಈ ಸ್ಪ್ಲಿಟಿಂಗ್ ಕೇಸ್ ಇರೋದ್ರಿಂದ ನಾವು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಪ್ಲೈ ಮಾಡ್ಬೇಕಂತ ಹೇಳಿದ್ವಿ. ಸೊ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂದ್ರೆ ಏನ್ರಿ, ಇನಿಷಿಯಲ್ ಮೊಮೆಂಟಮ್ ಇಸ್ ಈಕ್ವಲ್ ಟು ಫೈನಲ್ ಮೊಮೆಂಟಮ್. ಕರೆಕ್ಟ್. ಸೊ ಹಿಯರ್ ಐ ವಿಲ್ ರೈಟ್ ಇನಿಷಿಯಲ್ ಮೊಮೆಂಟಮ್ ಇಸ್ ಈಕ್ವಲ್ ಟು ಫೈನಲ್ ಮೊಮೆಂಟಮ್ ಅಂತ ನಾ ಬರಿತೀನಿ. ಇನಿಷಿಯಲ್ ಮೊಮೆಂಟಮ್ ಇಸ್ ಈಕ್ವಲ್ ಟು ಫೈನಲ್ ಮೊಮೆಂಟಮ್. ಕರೆಕ್ಟ್. ಇನಿಷಿಯಲ್ ಮೊಮೆಂಟಮ್ ಅಂದ್ರೆ ಏನ್ರಿ, ಬಿಫೋರ್ ಸ್ಪ್ಲಿಟಿಂಗ್. ಇನಿಷಿಯಲ್ ಮೊಮೆಂಟಮ್ ಮೀನ್ಸ್ ಮೊಮೆಂಟಮ್ ಬಿಫೋರ್ ಸ್ಪ್ಲಿಟಿಂಗ್. ಫೈನಲ್ ಮೊಮೆಂಟಮ್ ಅಂದ್ರೆ ಏನ್ರಿ, ಮೊಮೆಂಟಮ್ ಆಫ್ಟರ್ ಸ್ಪ್ಲಿಟಿಂಗ್. ರೈಟ್. ಸೊ ಈ ತರ ನಾವು ಇಲ್ಲೇ ಮೊಮೆಂಟಮ್ ಡಿವೈಡ್ ಮಾಡ್ಕೊತೀವಿ. ಸೊ ನೋಡ್ರಿ, ಇನಿಷಿಯಲ್ ಮೊಮೆಂಟಮ್ ಬಿಫೋರ್ ಸ್ಪ್ಲಿಟಿಂಗ್ ಒಂದ ಬಾಡಿ ಅದ. ಸೊ ಹಿಂಗಾಗಿ ಅದ್ರದ್ದು ಒಂದೇ ಮಾಸ್, ಅದ್ರದ್ದು ಒಂದೇ ವೆಲಾಸಿಟಿ ನಾವು ತಗೋಬೇಕು. ಆಫ್ಟರ್ ಸ್ಪ್ಲಿಟಿಂಗ್ ಫೈನಲ್ ಮೊಮೆಂಟಮ್ ಎಷ್ಟು ಬಾಡೀಸ್ ಅದಾವ್ರಿ, 2 ಬಾಡೀಸ್ ಅದಾವ. ಸೊ ಇಲ್ಲಿ ನಮ್ ಮೊಮೆಂಟಮ್ ತಗೋಬೇಕ, ಮೊಮೆಂಟಮ್ ಆಫ್ ದ ಫಸ್ಟ್ ಬಾಡಿ ಪ್ಲಸ್ ಮೊಮೆಂಟಮ್ ಆಫ್ ದ ಸೆಕೆಂಡ್ ಬಾಡಿ. 3 ಇದ್ರೆ ನೀವು 3 ತಗೋಬೇಕಿಲ್ಲ, ಪ್ಲಸ್ M3 × V3 ಅಂತ.
ಓಕೆ, ಇನಿಷಿಯಲಿ ಫಸ್ಟ್ ನ್ಯೂಕ್ಲಿಯಸ್ ಏನದ ರೆಸ್ಟ್ ಒಳಗದ ಅಂತ ಹೇಳಿದಾರೆ. ಸೊ V0, ಹಿಂಗಾಗಿ ಇದು ಕಂಪ್ಲೀಟ್ಲಿ ನಮಗೆ 0 ಆಗ್ತದೆ. ಇನ್ನು M1V1 ಪ್ಲಸ್ M2V2 ಇಷ್ಟು ನಮಗೆ ಉಳಿತದೆ. ನಮಗೆ ಬೇಕಾಗೈತಿ ವೆಲಾಸಿಟಿದ ರೇಷಿಯೋ. ಸೊ ನಮಗಿನ್ ವೆಲಾಸಿಟಿದ ರೇಷಿಯೋ ಬೇಕಾದ್ರೆ ನಮ್ಗೆ ಏನ್ ಬೇಕಾ, ಮಾಸ್ ಬೇಕ್ರಿ. ಮಾಸ್ ಅಂದ್ರೆ ಮಾಸ್ ನಂಬರ್ ಅಂದಂಗ್ರಿ. ಈಗ ನಮಗೆ ರೇಷಿಯೋ ಆಫ್ ರೇಡಿಯಸ್ ಕೊಟ್ಟಿದಾರ್ರಿ. R1:R2 ಇಸ್ ಈಕ್ವಲ್ ಟು ನಮಗೆ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ 1:2. ಕರೆಕ್ಟ್. ಆಮೇಲೆ ವಿ ನೋ ವೆರಿ ವೆಲ್ ರೇಡಿಯಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕ್ಯೂಬ್ ರೂಟ್ ಆಫ್ ಮಾಸ್ ನಂಬರ್. ದಟ್ಸ್ ವೈ ಐ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. R1/R2 ಇಸ್ ಈಕ್ವಲ್ ಟು, ನಾ ಇದನ್ನೇ A1 raised to 1/3 ಅಂತ ನಾ ಬರೀಬಹುದು. ಕ್ಯೂಬಿಂಗ್ ಆನ್ ಬೋತ್ ದ ಸೈಡ್ಸ್, ಎರಡೂ ಕಡೆ ನಾ ಕ್ಯೂಬ್ ಮಾಡ್ಕೊಳ್ಳೋದ್ರಿಂದ ನಂಗೆ ಬರ್ತದೆ R1/R2 ಕ್ಯೂಬ್ ಇಸ್ ಈಕ್ವಲ್ ಟು A1/A2 ಅಂತ ನಂಗೆ ಬರ್ತದ್ರಿ. A1/A2 ಮಾಸ್ ಬೇಕಾಗಿದವ್ರೆ ನಮ್ಗೆ M1 and M2. ಮಾಸ್ ಅಂದ್ರೆ ಮಾಸ್ ನಂಬರ್ ಅಂತ ತಗೋಬೇಕು ನಾವಿಲ್ಲಿ. ಕರೆಕ್ಟ್. ಸೊ R1/R2 ನಮ್ಗೆ ಎಷ್ಟದ 1/2 ಅದರಿ. ಸೊ ಅದು ಕ್ಯೂಬ್ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬಂತು, 1/8. ಸೊ A1/A2 ಅಂತಂದ್ರೆ ನಮ್ಗೆ ಎಷ್ಟು ಬಂತ್ರಿ, 1/8 ಬಂತು. ಸೊ ಇದರಿಂದ ನಾ ಏನಂತ ಬರಿಬಹುದು, ವಾಟ್ ಐ ಕ್ಯಾನ್ ರೈಟ್, M1 ಇಸ್ ಈಕ್ವಲ್ ಟು 1 ಅಂದಂಗ್ರಿ, M2 ಇಸ್ ಈಕ್ವಲ್ ಟು 8 ಅಂದಂಗ್ರಿ. ರೈಟ್. ಸೊ ಹಿಯರ್ ಐ ವಿಲ್ ಸಬ್ಸ್ಟಿಟ್ಯೂಟ್ ದೋಸ್ ವ್ಯಾಲ್ಯೂಸ್. ಅದನ್ನ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ. M1 ಇಸ್ ಹೌ ಮಚ್, 1. ಸೊ ಇದು 1 into V1 ಪ್ಲಸ್ M2 ಎಷ್ಟದೆ, 8 into V2 ಅಂತ ನಾ ಬರ್ಕೋತೀನಿ. ಓಕೆ, ಟೇಕಿಂಗ್ ಆನ್ ಐದರ್ ಸೈಡ್. ಇಲ್ಲಿ ನಮ್ಗೆ ಏನ್ ಬರ್ತದಪ್ಪ ಅಂತಂದ್ರೆ V1 is equal to 8V2 ಅಂತ ಬರ್ತದೆ. ರೈಟ್. ನಾ ಮೈನಸ್ ಸೈನ್ ಇಲ್ಲಿ ಇಗ್ನೋರ್ ಮಾಡಿರ್ತೀನಿ. ಓಕೆ, ನಂಗೆ ಬರೀ ರೇಷಿಯೋ ಅಷ್ಟೇ ಬೇಕಾಗಿತ್ರಿ. ಸೊ V1/V2 is equal to ನಮ್ಗೆ ಏನ್ ಬಂತ್ರಿ, 8:1 ಅಂತ ಹೇಳಿ ನಮಗೆ ಬಂತೆ ರೇಷಿಯೋ. ಕರೆಕ್ಟ್. ಸೊ 8:1 means which option is correct? Option C is correct. Right. Okay, let us go to the next question. Okay, that's all about the questions on nuclei. Iಷ್ಟು questions ನಮಗೆ nuclei ಮೇಲೆ ಅದಾವೆ. So this is all about the KCET PYQs on nuclei. ನಾ ಈಗ ಏನ್ ರೆಡ್ಯೂಸ್ಡ್ ಕ್ವೆಶನ್ಸ್ ಅದಾವ ಅಂದ್ರೆ ರೇಡಿಯೋ ಆಕ್ಟಿವಿಟಿ ನಮ್ಗೆ ಕಂಪ್ಲೀಟ್ಲಿ ತೆಗೆದು ಹಾಕಿದಾರೆ. ರೇಡಿಯೋ ಆಕ್ಟಿವಿಟಿ ಮೇಲೆ ಬಹಳಷ್ಟು ಕ್ವೆಶನ್ಸ್ ಬರ್ತಿದ್ದು, ಈ ಸರಿ ರೇಡಿಯೋ ಆಕ್ಟಿವ್ ಮೇಲೆ ಕ್ವೆಶನ್ಸ್ ಬರೋದಿಲ್ಲ, ಯಾಕಂದ್ರೆ ಅದು ರಿಡಕ್ಷನ್ ಒಳಗೆ ಹೋಗಿದ್ರಿ. ಸೊ ಹಿಂಗಾಗಿ PYQs ಕೂಡ ಕಡಿಮೆ ಹಾಕದವಪ್ಪ ಅಂದ್ರೆ ರೇಡಿಯೋ ಆಕ್ಟಿವಿಟೀಸ್ ಮೇಲೆ ಕ್ವೆಶನ್ಸ್ ಜಾಸ್ತಿ ಇದ್ದು ಅದನ್ನ ತೆಗೆದು ಹಾಕಿದ್ದೀನಿ ರೀ. ರೈಟ್. ಅದರ್ ದನ್ ದಟ್ ಏನ್ ಕ್ವೆಶನ್ಸ್ ಅದಾವ ಅದನ್ನ ಇಲ್ಲೇ ಸಾಲ್ವ್ ಮಾಡಿದ್ವಿ. Right. Thank you so much for watching and supporting this channel. If you find the content of this channel useful to you, please don't forget to subscribe, and please don't forget to share this channel with your friends and with your juniors. Please consider this request to share this channel with your friends and your juniors. Please do that, and thank you so much for supporting. Please keep supporting and watching the channel. Thank you.